ನನ್ನ ಹೆಸರು ಶ್ರೀನಾಥ್ ಕೋನಾಳ್, ಬಳ್ಳಾರಿ. ಬಳ್ಳಾರಿ ಒಂದು ಐತಿಹಾಸಿಕ ಜಿಲ್ಲೆಯಾಗಿದ್ದು, ಬಳ್ಳಾರಿ ಜನ ಹಂಪಿ ಮತ್ತು ತುಂಗಭದ್ರಾ ನಡುವೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿಕೊಂಡಿದ್ದಾರೆ. ಈ ಸರ್ಕಾರವು ಬಳ್ಳಾರಿಯನ್ನು ವಿಭಜನೆ ಮಾಡುತ್ತಿರುವುದು ತುಂಬ ಧೋರಣೀಯ. ಬಳ್ಳಾರಿ ವಿಭಜನೆಯನ್ನು ತಕ್ಷಣವೇ ಕೈ ಬಿಡಬೇಕೆಂದು ಸರ್ಕಾರಕ್ಕೆ ನನ್ನ ವಿನಂತಿ. ಬಳ್ಳಾರಿ ವಿಭಜನೆ ಮಾಡುವುದರಿಂದ ಬಳ್ಳಾರಿ ಜನಗಳಿಗೆ ತುಂಬ ಅನಾನುಕೂಲಗಳಾಗುತ್ತೆ. ಮೊದಲನೇದಾಗಿ ವಿಶ್ವ ಪಾರಂಪರಿಕ ತಾಣವಾದ ಹಂಪಿಯನ್ನು ಕಳೆದುಕೊಳ್ಳುವುದರಿಂದ ಬಳ್ಳಾರಿ ಜನಕ್ಕೆ ಯಾವುದೇ ಪ್ರೇಕ್ಷಣೀಯ ಸ್ಥಳಗಳಿರುವುದಿಲ್ಲ. ಈ ಕರ್ನಾಟಕದಲ್ಲಿ 2 ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ದೇವಾಲಯಗಳಿವೆ. ಮೊದಲನೇದಾಗಿ ಒಂದು ಬಾದಾಮಿ ಪಟ್ಟದಕಲ್ಲು ಸೇರಿದರೆ, ಎರಡನೇದಾಗಿ ಹಂಪಿನೂ ಸೇರುತ್ತೆ. ಎರಡನೇದಾಗಿ ಬಳ್ಳಾರಿಯವರು ತುಂಗಭದ್ರಾವನ್ನು ಕಳೆದುಕೊಳ್ಳಬೇಕಾಗುತ್ತೆ. ಇದರಿಂದ ಗ್ರಾಮೀಣ ಭಾಗದಲ್ಲಿರುವ ರೈತರು ಮತ್ತು ಕೂಲಿ ಕಾರ್ಮಿಕರು ಭಾಳ ತುಂಬ ತೊಂದರೆಗಳನ್ನು ಅನುಭವಿಸುತ್ತಾರೆ. ಮೂರನೇದಾಗಿ ಕನ್ನಡದಲ್ಲಿ ಮೊದಲ ವಿಶ್ವವಿದ್ಯಾಲಯವಿರುವ ಹೊಸಪೇಟೆಯನ್ನು ಕಳೆದುಕೊಳ್ಳುವುದರಿಂದ ನಮ್ಮ ಕನ್ನಡಿಗರಿಗೂ ಸಹ ತುಂಬ ದುಃಖವಾಗುತ್ತದೆ. ನಾಲ್ಕನೇದಾಗಿ ಮೊದಲು ಬಳ್ಳಾರಿ ಜಿಲ್ಲೆಯಲ್ಲಿದ್ದಂಥ ಜಿಯೋಲಾಜಿಕಲ್ ಪಾರ್ಕನ್ನು ಹೊಸಪೇಟೆ ತಾಲೂಕಿಗೆ ಶಿಫ್ಟ್ ಮಾಡಿ ಅದನ್ನು ಅಟಲ್ ಜಿಯೋಲಾಜಿಕಲ್ ಪಾರ್ಕ್ ಎಂದು ಮರುನಾಮಕರಣ ಮಾಡಿದ್ದಾರೆ. ಅದು ಸಹ 350 ಕಿಲೋಮೀಟರ್ಗಳಲ್ಲಿ ವ್ಯಾಪಿಸಿದಂಥ ದೊಡ್ಡ ಜಿಯೋಲಾಜಿಕಲ್ ಪಾರ್ಕ್. ಆ ಪಾರ್ಕನ್ನು ಕಳೆದುಕೊಳ್ಳುವುದರಿಂದ ನಮ್ಮ ಬಳ್ಳಾರಿ ಜಿಲ್ಲೆಯ ಪ್ರವಾಸೋದ್ಯಮಕ್ಕೂ ಸಹ ತುಂಬ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಮೊದಲು 1953ರಲ್ಲಿ ಬಳ್ಳಾರಿಯವರು ಆಂಧ್ರಕ್ಕೆ ಹೋಗುವ ಬಳ್ಳಾರಿಯನ್ನು ಕರ್ನಾಟಕದಲ್ಲೇ ಉಳಿಸಿಕೊಂಡಿದ್ದಾರೆ. ಇದಕ್ಕಾಗಿ ಸಾವಿರಾರು ಹೋರಾಟಗಾರರು ಜೈಲನ್ನು ಸೇರಿದ್ದಾರೆ. ಪೈಲ್ವಾನ್ ರಂಜಾನ್ ಸಾಬ್ ಅವರವರು ಆ್ಯಸಿಡ್ ದಾಳಿಗೆ ಒಳಪಟ್ಟು ಅವರು ಮೃತಪಟ್ಟಿದ್ದಾರೆ. ಮತ್ತು ಅರಗಿಂಟೋಣಿ ಚೆನ್ನಬಸಪ್ಪ ಅವರು ಸಹ ಎಲೆಕ್ಷನ್ ನಿಂತು ಕನ್ನಡದವರ ಅಮೂಲ್ಯ ಮತಗಳಿಂದ ಗೆದ್ದು ಕರ್ನಾಟಕಕ್ಕೆ ಬಳ್ಳಾರಿಯನ್ನು ಉಳಿಸಿಕೊಂಡಿದ್ದಾರೆ. ಅಂಥ ಸಮಯದಲ್ಲಿ ಬಳ್ಳಾರಿಯನ್ನು ಉಳಿಸಿಕೊಂಡು ಕರ್ನಾಟಕದ ಇತಿಹಾಸವನ್ನು ಬೆಳಗಿದ ಕೀರ್ತಿ ಬಳ್ಳಾರಿಗಿದೆ. ಇಂಥ ಸಮಯದಲ್ಲಿ ಬಳ್ಳಾರಿ ಇತಿಹಾಸವನ್ನು ಒಡೆಯುವ ಕೆಲಸ ಸರ್ಕಾರಕ್ಕೆ ಧೋರಣೆಯ. ಕರ್ನಾಟಕದ ಇತಿಹಾಸವನ್ನು ಉಳಿಸಿದ ಬಳ್ಳಾರಿಯ ಇತಿಹಾಸವನ್ನು ಉಳಿಸುವುದಕ್ಕೆ ನಮ್ಮ ವಿನಂತಿ. ಈಗ ಜಿಲ್ಲೆ ಮಾಡಲು ಹೊರಟಿರುವ ಹೊಸಪೇಟೆ ಕ್ಷೇತ್ರವು ಹಿಂದೆ ಹೋದರೆ 5 ಕಿಲೋಮೀಟರ್ನಲ್ಲಿ ತುಂಗಭದ್ರಾ ಡ್ಯಾಮ್ ಬರುತ್ತದೆ. ಮುಂದೆ ಹೋದರೆ 10 ಕಿಲೋಮೀಟರ್ ಒಳಗೆ ವಿಶ್ವ ಪಾರಂಪರಿಕ ತಾಣವಾದ ಹಂಪಿ ಬರುತ್ತದೆ. ಇಷ್ಟು ಆದರೂ ಸಹ ಮತ್ತೆ ಹೊಸಪೇಟೆ ಸುತ್ತಮುತ್ತಲಿರುವ ಕ್ಷೇತ್ರಗಳೆಲ್ಲ ಬರೀ ಗುಡ್ಡಗಾಡುಗಳಿಂದ ತುಂಬಿದ ಪ್ರದೇಶ. ಇಂಥ ಪ್ರದೇಶದಲ್ಲಿ ಮುಂದೆ ಅಭಿವೃದ್ಧಿ ಮಾಡಿದರೆ ಎಲ್ಲ ಕಾಂಕ್ರೀಟ್ ಜಂಗಲ್ನಲ್ಲಿ ನಾವು ಹಂಪಿಯನ್ನು ನೋಡಬೇಕಾಗುತ್ತದೆ. ಮತ್ತು ಹೊಸಪೇಟೆಯನ್ನು ಜಿಲ್ಲೆ ಮಾಡುವುದರಿಂದ ಹೊಸಪೇಟೆ ನಗರದ ದಡದಲ್ಲಿರುವ ತುಂಗಭದ್ರಾ ಸಹ ಕಲುಷಿತಗೊಳ್ಳುತ್ತದೆ. ಇಂಥ ತುಂಗಭದ್ರಾ ನೀರನ್ನು ಕುಡಿಯುವ ಕೋಟ್ಯಾಂತರ ಜನಗಳಿದ್ದಾರೆ. ಈ ಜನಗಳೆಲ್ಲ ಧ್ವನಿ ಎತ್ತಬೇಕಾಗಿ ನಾನು ನಿಮ್ಮಲ್ಲಿ ಬಳ್ಳಾರಿ ಯುವ ಜನಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಈಗ ಹೊರಟಿರುವ ವಿಜಯನಗರ ಕ್ಷೇತ್ರದಲ್ಲಿ ಹೊಸಪೇಟೆ ಜಿಲ್ಲಾ ಕೇಂದ್ರವಾಗಿರುವುದರಿಂದ ಅದರಿಂದ ಹಿಂದೆ ಹೋದರೆ 30 ಕಿಲೋಮೀಟರ್ನಲ್ಲಿ ಕೊಪ್ಪಳ ಬರುತ್ತದೆ. 30 ಕಿಲೋಮೀಟರ್ನಲ್ಲಿ ಜಿಲ್ಲೆಗಳನ್ನು ಮಾಡುವುದಾದರೆ 31 ಜಿಲ್ಲೆಗಳಲ್ಲ 301 ಜಿಲ್ಲೆಗಳು ಮಾಡಬೇಕಾಗುತ್ತದೆ. ಮತ್ತು ಬಳ್ಳಾರಿಯ ತಾಲೂಕುಗಳಾದ ಸಂಡೂರು ಮತ್ತು ಕಂಪ್ಲಿ ಕ್ಷೇತ್ರಗಳು ಹೊಸಪೇಟೆಗೆ ಸಮೀಪವಾಗಿರುವುದರಿಂದ ಮುಂದೆ ಬಳ್ಳಾರಿಯ ಅಭಿವೃದ್ಧಿಗೂ ಸಹ ಇವು ತೊಡಕನ್ನು ಉಂಟು ಮಾಡುತ್ತದೆ. ಪಕ್ಷಾಂತರ ಮಾಡಿ ಸರ್ಕಾರ ನಡೆಸುವ ರಾಜಕಾರಣಿಗಳು ಮುಂದೆ ಪಕ್ಷಾಂತರ ಸಮಯದಲ್ಲಿ ಎಲ್ಲ ಶಾಸಕರುಗಳು ತಮ್ಮ ವಿಧಾನಸಭಾ ಕ್ಷೇತ್ರಗಳನ್ನು ಜಿಲ್ಲೆ ಮಾಡಿ ಎಂದು ಕೇಳಿದರೂ ಮುಂದೆ ಸರ್ಕಾರಗಳು ಜಿಲ್ಲೆಗಳನ್ನು ಮಾಡುವುದರಲ್ಲಿ ಸಂಶಯವಿಲ್ಲ. ಹೀಗೆ ಜಿಲ್ಲೆಗಳನ್ನು ಮಾಡುತ್ತಾ ಹೊರಟರೆ 30 ಕಿಲೋಮೀಟರ್ಗಳನ್ನು ಜಿಲ್ಲೆ ಮಾಡಿ ಕರ್ನಾಟಕದಲ್ಲಿ 31 ಜಿಲ್ಲೆಗಳಲ್ಲ 301 ಜಿಲ್ಲೆಗಳನ್ನು ಮಾಡಬೇಕಾಗುತ್ತದೆ. ಇದರಿಂದ ಎಚ್ಚರಗೊಂಡು ಬಳ್ಳಾರಿ ಜಿಲ್ಲೆಯನ್ನು ಇಲ್ಲಿಗೆ ವಿಭಜನೆಯನ್ನು ನಿಲ್ಲಿಸಿ, ಈ ವಿಭಜನೆಯು ಬಳ್ಳಾರಿ ಜನಗಳಿಗೆ ತುಂಬ ನೋವು ಉಂಟು ಮಾಡಿದೆ ಮತ್ತು ಭಾವನಾತ್ಮಕ ಸಂಬಂಧಗಳನ್ನು ಸಹ ಅಖಂಡ ಬಳ್ಳಾರಿಯನ್ನು ಉಳಿಸಿ ಬಳ್ಳಾರಿ ಜಿಲ್ಲೆಯ ಇತಿಹಾಸವನ್ನು ಉಳಿಸಿ ಜಿಲ್ಲೆ ವಿಭಜನೆಯನ್ನು ಕೈಬಿಡಬೇಕೆಂದು ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇನೆ.